ಬಂಧುಗಳೇ ನಮಸ್ಕಾರ. ನಾನು ಪ್ರಮೋದ್ ಎಸ್ KRS ಪಕ್ಷದ ಮಂಡ್ಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ. ಇವತ್ತು ನನ್ನ ಜೊತೆ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿಗಳಂತ ರಮೇಶ್ ಗೌಡ್ರು ಇದ್ದಾರೆ, ಹಾಗೂ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾದ ಮಲ್ಲೇಶ್ ಅವರಿದ್ದಾರೆ, ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ದೀಪಿಕಾ ಅವರಿದ್ದಾರೆ, ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ಮಾದೇಗೌಡರು ಇದ್ದಾರೆ, ಪ್ರಧಾನ ಕಾರ್ಯದರ್ಶಿ ಮಾದೇಸ್ವಾಮಿ HM ಅವರಿದ್ದಾರೆ, ಹಾಗೆ ಮತ್ತೊಬ್ಬರು ಮಳವಳ್ಳಿ ಕಾರ್ಯದರ್ಶಿ ಸತೀಶ್ ಅವರಿದ್ದಾರೆ. ಇವತ್ತು ನಾವು ಬಂದಿರುವಂಥದ್ದು ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ. ವಿಚಾರ ಏನು ಅಂತಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ದಾವಣಗೆರೆಯಲ್ಲಿ ಅಲ್ಲಿ ಉದ್ಯೋಗಕ್ಕಾಗಿ ಏನೆಲ್ಲ ಅಭ್ಯರ್ಥಿಗಳು ಒಂದು ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅವರೊಂದು ಹೋರಾಟಕ್ಕೆ KRS ಪಕ್ಷ ರಾಜ್ಯಾದ್ಯಂತ ಬೆಂಬಲವನ್ನು ಸೂಚಿಸ್ತಿದೆ ಅಂತೇಳಿ ನಾವು ಸಹ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗಿರ್ಬೋದು ಅಥವಾ ರಾಜ್ಯಾದ್ಯಂತ ಏನೆಲ್ಲ 2,80,000 ಹುದ್ದೆಗಳು ಖಾಲಿ ಇದಾವೋ ಅದನ್ನ ಶೀಘ್ರದಲ್ಲೇ ಭರ್ತಿಗೊಳಿಸಬೇಕು ಅಂತೇಳಿ ಮಾನ್ಯ ಮಂಡ್ಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳವರಿಗೆ ನಾವು ಒಂದು ಮನವಿಯನ್ನ ಒಂದಷ್ಟು ವಿಚಾರಗಳನ್ನ ಇಟ್ಟು ಒಂದು ಆಗ್ರಹವನ್ನ ನಾವು ಇವತ್ತು ಮಾಡಿದ್ದೀವಿ. ಸರ್ಕಾರ ಈ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಅತ್ಯಂತ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಬೇಕಾಗಿದೆ. ಮತ್ತೆ ಸರ್ಕಾರ ಯುವ ಜನತೆಯನ್ನ ಒಂದು ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಸಲುವಾಗಿ ಏನೆಲ್ಲ ಖಾಲಿ ಇರುವಂತಹ ಹುದ್ದೆಗಳನ್ನ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಣೆ ಮಾಡಬೇಕು. ಆಗ ವಿದ್ಯಾರ್ಥಿಗಳಿಗೆ ಒಂದಷ್ಟು ಗೊತ್ತಾಗುತ್ತೆ ಯಾವ್ಯಾವ ಹುದ್ದೆಗಳು ಖಾಲಿ ಇದಾವೆ ಅನ್ನೋಂಥದ್ದನ್ನ ಸ್ಪಷ್ಟವಾಗಿ ತಿಳಿಸುವಂತ ಕೆಲಸವನ್ನ ಪತ್ರಿಕಾಗೋಷ್ಠಿ ಮುಖಾಂತರ ಸರ್ಕಾರ ನಿಗಾ ವಹಿಸಬೇಕು. ತದನಂತರದಲ್ಲಿ ನೇಮಕಾತಿ ಏನಿದೆ ಇದೊಂದನ್ನ ವಾರ್ಷಿಕ ನೇಮಕಾತಿ ಕ್ಯಾಲೆಂಡರ್ಗಳನ್ನ ಸೃಷ್ಟಿಸಿ ಅದರಲ್ಲಿ ಯಾವ ಇಲಾಖೆಯ ಹುದ್ದೆಯ ಯಾವಾಗ ಪರೀಕ್ಷೆ ನಡೀತದೆ ಅನ್ನೋಂಥದ್ದನ್ನ ಅದರಲ್ಲಿ ಘೋಷಿಸಬೇಕು. ಆಗಷ್ಟೇ ಅದಕ್ಕೆ ತಯಾರಿಯಾಗುವಂತಹ ಅರ್ಹ ಏನು ಅಭ್ಯರ್ಥಿಗಳಿರ್ತಾರೋ ಅವ್ರಿಗೆ ಯಾವಾಗ ನಾನು ಈ ಒಂದು ಹುದ್ದೆಗೆ ನಾನು ಪರೀಕ್ಷೆನ ಬರೀಬೇಕು ಅನ್ನೋಂಥದ್ದು ಸ್ಪಷ್ಟವಾಗಿ ಮಾಹಿತಿ ಗೊತ್ತಿರುತ್ತೆ. ಅದ್ರ ಜೊತೆಗೆ ಅರ್ಜಿ ಶುಲ್ಕ, ಒಂದು ಅರ್ಜಿಯನ್ನ ಅವರು ಒಂದು ಸಂಬಂಧಪಟ್ಟ ಇಲಾಖೆಗೆ ಆ ಒಂದು ಪರೀಕ್ಷೆಗೆ ನಾನು ಅರ್ಜಿ ಸ್ವೀಕಾರ ಮಾಡಬೇಕು ಅಂತ ಹೇಳಿದ್ರೆ 700ರಿಂದ 800 ರೂಪಾಯಿಯನ್ನ ಶುಲ್ಕನ ಮಾಡಿದ್ದಾರೆ. ಅದನ್ನ ಸರ್ಕಾರ ದಯಮಾಡಿ 100 ರೂಪಾಯಿಗೆ ನಿಗದಿಪಡಿಸೋದ್ರಿಂದ ಅವರು ವಿವಿಧ ಇಲಾಖೆಯ ಉದ್ಯೋಗಗಳಿಗೆ ಆ ಒಂದು ಅರ್ಜಿ ಸಲ್ಲಿಸೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಏಕೆಂದ್ರೆ ನಿರುದ್ಯೋಗದಿಂದ ಕಾಯ್ತಾ ಇರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಕೆಲಸ ಇಲ್ದಿರೋದ್ರಿಂದ, ಮತ್ತೆ ತಂದೆ ತಾಯಿಗಳು ಅಷ್ಟೇ ಗ್ರಾಮೀಣ ಭಾಗದಲ್ಲಂತೂ ಆ ಒಂದು ಮಕ್ಕಳನ್ನ ಓದಿಸೋದ್ರಲ್ಲೇ ಅವರು ಒಂದಷ್ಟು ವಿಫಲರಾಗಿರ್ತಾರೆ. ಏಕೆಂದ್ರೆ ಒಂದು ಆರ್ಥಿಕ ಒಂದು ವ್ಯವಸ್ಥೆ, ಆ ಒಂದು ಹಣಕಾಸಿನ ವ್ಯವಸ್ಥೆ ಆ ಮಟ್ಟದಲ್ಲಿ ಇರುತ್ತೆ. ಹಾಗಾಗಿ ದಯಮಾಡಿ 100 ರೂಪಾಯಿಗೆ ಆ ಒಂದು ಶುಲ್ಕವನ್ನ ನಿಗದಿಪಡಿಸಬೇಕು. ಇದ್ರ ಜೊತೆಗೆ ಬರೀ ಹುದ್ದೆಗಳನ್ನ ತುಂಬೋದ್ರ ಜೊತೆಗೆ ಅದು ಪಾರದರ್ಶಕವಾಗಿರಬೇಕು ಮತ್ತು ಕಾನೂನಾತ್ಮಕವಾಗಿರಬೇಕು. ಯಾಕಂದ್ರೆ ತಾವೆಲ್ಲ ಗಮನಿಸ್ತಿರ್ತೀರಿ, ಏನೀಗ ಉದ್ಯೋಗ ನೇಮಕಾತಿ ಅನ್ನೋಂಥದ್ದು ಹಗರಣ ಅದು ಬಹಳಷ್ಟು ಪ್ರಚಾರವಾಗಿದೆ. ಆ ಒಂದು ಉದ್ದೇಶದಿಂದ ಎಲ್ಲ ಒಂದು ರೀತಿಯಲ್ಲಿ ವಿದ್ಯಾವಂತರು ಎಲ್ಲಿ ನೇಮಕಾತಿ ಮಾಡೋ ಸಂದರ್ಭದಲ್ಲಿ ಹಗರಣಗಳು ನಡೀತವೋ, ನಾವು ಕೇಳುವಂತ ಸಂದರ್ಭದಲ್ಲಿ ಎಲ್ಲಿ ಲಂಚಕ್ಕೆ ನಮ್ಮನ್ನ ಸಿಲುಕಿಸ್ತಾರೋ ಅನ್ನುವಂಥ ಒಂದು ಭಯ ತಿಳಿದೇ ಅವರು ಇದ್ದಾರೆ. ಅದನ್ನ ಹೋಗಲಾಡಿಸಿ ವಿದ್ಯಾರ್ಥಿಗಳಲ್ಲಿ ವಿಶ್ವಾಸ ತುಂಬುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಮತ್ತೆ ಇದೇ ಸಂದರ್ಭದಲ್ಲಿ ಈ ಪ್ರತಿಭಟನೆಯಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಅದು ಭಾಗಿಯಾಗಿದ್ರೋ ಅವ್ರ ಮೇಲೆ ಪೊಲೀಸ್ ಪ್ರಕರಣಗಳು ದಾಖಲಾಗಿರುವಂತದನ್ನ ಸಂಪೂರ್ಣವಾಗಿ ಈ ಕೂಡಲೇ ಸರ್ಕಾರ ಹಿಂಪಡಿಬೇಕು. ಯಾಕಂದ್ರೆ ನಾನು DC ಆಗ್ತೀನೋ, SP ಆಗ್ತೀನೋ, ಅಥವಾ ಒಬ್ಬ PDO ಆಗ್ತೀನೋ, ಈ ತರ ಒಂದು ಕನಸುಗಳನ್ನ ಇಟ್ಟು ಗ್ರಾಮೀಣ ಭಾಗದಿಂದ ಅವರು ಮನೆ ಮಠ ಬಿಟ್ಟು ತಂದೆ ತಾಯಿನ ಬಿಟ್ಟು ವಿವಿಧ ಬೇರೆ ಬೇರೆ ಭಾಗಗಳಿಗೆ ಬಂದು ಅವರು ವಿದ್ಯಾಭ್ಯಾಸನ ಕಲಿಯೋದಕ್ಕೆ ಮುಂದಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ನನಗೆ ವಿದ್ಯೆ ಸಿಗ್ತಲ್ಲ ಅಂತಂದಾಗ ನಾವು ಕೇಳುವಂಥದ್ದನ್ನ, ನಮ್ಮ ಹಕ್ಕನ್ನ ನಾವು ಪ್ರತಿಭಟಿಸ್ತಾ ಇರ್ತೀವಿ. ಇಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ನಮ್ಮ ಹಕ್ಕನ್ನ ದಮನ ಮಾಡಬೇಕು ಅಂತೇಳಿ ನಮ್ಮ ಮೇಲೆ ದಾಖಲೆಗಳನ್ನ ಮಾಡ್ತಾರೆ. ಸುಳ್ಳು ಕೇಸ್ಗಳನ್ನ ಹಾಕಿ ದಾಖಲಿಸಿರುವಂತಹ ಉದಾಹರಣೆಗಳಿವೆ. ಹಾಗಾಗಿ ಈ ಸಂದರ್ಭದಲ್ಲಿ ಏನೋ ಧಾರವಾಡದಲ್ಲಿ ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ಯಾರ ಮೇಲಾದ್ರೂ ಪೊಲೀಸ್ ಪ್ರಕರಣಗಳು ದಾಖಲಾಗಿದ್ರೆ ಸರ್ಕಾರ ದಯಮಾಡಿ ಅದನ್ನ ಹಿಂಪಡ್ಕೊಳ್ಬೇಕು ಅಂತ KRS ಪಕ್ಷ ಆಗ್ರಹ ಮಾಡುತ್ತೆ. ದಯಮಾಡಿ ಸರ್ಕಾರ ವಿದ್ಯಾವಂತರಿಗೆ ಉದ್ಯೋಗವನ್ನು ಕೊಟ್ಟು ಈ ಒಂದು ಸಮಾಜವನ್ನ ಉಳಿಸಬೇಕು. ಆಗಷ್ಟೇ ಈ ಸರ್ಕಾರಕ್ಕೆ ಒಂದಷ್ಟು ಗೌರವನ ಉಳ್ಕೊಳ್ಳುತ್ತೆ. ಮತ್ತೆ ನಾವು ರಾಜಕಾರಣಿಗಳನ್ನ ಆಯ್ಕೆ ಮಾಡಿ ಆ ಒಂದು ಸರ್ಕಾರದಲ್ಲಿ ನಾವು ಕೂರಿಸಿರೋದಕ್ಕೆ ಆ ಒಂದು ಸಾರ್ಥಕತೆಯನ್ನ ಅದು ಅರ್ಥಪೂರ್ಣವಾಗಿ ಪೂರೈಸುತ್ತೆ. ಮತ್ತೆ ಇದೇ ಸಂದರ್ಭದಲ್ಲಿ ನೀವು ಗಮನಿಸಬೇಕು, ಪ್ರತಿಯೊಬ್ಬರು ಯುವಕರು ರಾಜಕಾರಣ ರಾಜ್ಯದಲ್ಲಿ ಎಷ್ಟು ಪವಿತ್ರವಾಗಿದೆ ಅನ್ನೋದನ್ನ ತಾವು ಗಮನಿಸಬೇಕು. ಇವತ್ತು ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಚಿಟಿಕೆ ಹೊಡೆಯೋಷ್ಟರಲ್ಲಿ ಉದ್ಯೋಗವನ್ನ ಭರ್ತಿ ಮಾಡಬಹುದು. ಇಲ್ಲಿ ನಾವು ಈ ಸಂದರ್ಭದಲ್ಲಿ ಸರ್ಕಾರವನ್ನ 2 ರೀತಿಯಲ್ಲಿ ನಾವು ಗಣನೀಯವಾಗಿ ತೆಗೆದುಕೊಳ್ತೀವಿ. ಒಂದು, ಸರ್ಕಾರದ ಖಜಾನೆ ಖಾಲಿಯಾಗಿದೆ. ಏನಕ್ಕೆ ಅಂತಂದ್ರೆ ಇಲ್ದೇ ಇರೋ ಸಲ್ಲದೇ ಇರೋ ಬೇಡವಾಗದೇ ಇರುವಂತದೆಲ್ಲ ಉಚಿತ ಭಾಗ್ಯ ಅಂತೇಳಿ ಅದನ್ನ ಅಧಿಕಾರದ ಚುಕ್ಕಾಣಿ ಹಿಡಿಯೋ ಸಲುವಾಗಿ ಅವರು ಮಾಡಿದಂತಹ ಒಂದು ಸ್ಕ್ಯಾಮ್ ಏನಿತ್ತೋ ಆ ಸ್ಕ್ಯಾಮ್ ಅನ್ನ ಒಂದು ತುಂಬೋದಕ್ಕೆ ನಾವು ಕಟ್ತಾ ಇರುವಂತಹ ತೆರಿಗೆ ಹಣವನ್ನ ತಗೊಂಡೋಗಿ ಇಲ್ಲಿ ಕಿತ್ತಿ ಅಲ್ಲಾಕೋದು, ಅಲ್ಲಿ ಕಿತ್ತಿ ಇಲ್ಲಾಕೋದು, ಒಟ್ಟಲ್ಲಿ ರಾಜ್ಯವನ್ನ ಸಾಲಿನ ಸುಲಿಗೆ ಸಿಲುಕುವಂತದ್ದು ಕೆಲಸವನ್ನ ಸರ್ಕಾರ ಮಾಡಿದೆ. ಅದ್ರ ಜೊತೆಗೆ ಮತ್ತೊಂದು ರೀತಿಯಲ್ಲಿ ನಾವು ಪರಿಗಣನೆಯಾಗಿ ತೆಗೆದುಕೊಂಡಿರೋದ್ರೆ
ಎಲ್ಲಿ ವಿದ್ಯಾವಂತರಿಗೆ ಉದ್ಯೋಗ ಸಿಕ್ಕುತ್ತೋ ವಿಚಾರವಂತರಾಗ್ತಾರೆ ಅನ್ನೋ ಒಂದು ಮನೋಭಾವದಿಂದ ಅವರು ಒಂದು ರೀತಿಯಲ್ಲಿ ಗುಲಾಮಗಿರಿಯಲ್ಲಿ ಕಾಣಿಸುವಂತ ರೀತಿಯಲ್ಲಿ ನಾವು ಕಾಣ್ತಾ ಇದೀವಿ. ಉದ್ಯೋಗ ಸಿಕ್ಕಿದ್ರೆ ತಾನಾಗ್ತಾನೆ ಯಾವುದೇ ರೀತಿ ಏನು ಈ ಒಂದು ಸ್ಕ್ಯಾಮ್ ಇದೋ ಉಚಿತ ಭಾಗ್ಯ ಅನ್ನುವಂಥದ್ದನ್ನ ಅವ್ರು ಯಾರನ್ನು ಅಪೇಕ್ಷಿಸಲ್ಲ. ಅವರೇ ಒಂದು ರೀತಿಯಲ್ಲಿ ಸ್ಫೂರ್ತಿಯಾಗಿ ತನ್ನ ಕುಟುಂಬವನ್ನ ತನ್ನನ್ನ ಒಂದು ಸಮಾಜದಲ್ಲಿ ಧೈರ್ಯವಾಗಿ ಘನತೆಯಿಂದ ಗೌರವದಿಂದ ಬಾಳುವಂತ ಒಂದು ಮನಸ್ಥಿತಿಗೆ ಇವತ್ತಿನ ಯುವ ಜನಕರು ಉದ್ಯೋಗ ಸಿಕ್ಬಿಟ್ರೆ ಎಲ್ಲಿ ಹೋಗ್ಬಿಡ್ತಾರೋ ಅನ್ನೋ ಸಲುವಾಗಿ ಅವ್ರನ್ನೆಲ್ಲ ತುಳಿಯುವಂತ ಕೆಲಸವನ್ನ ಮಾಡ್ತಾರೆ. ತಾವು ದಯಮಾಡಿ ಗಮನಿಸಬೇಕು, ಯಾರು ಈಗ ಧಾರವಾಡದಲ್ಲಿ ಧರಣಿ ಕುಳಿತಿರುವಂತವ್ರು ಮತ್ತೆ ರಾಜ್ಯಾದ್ಯಂತ ನಿರುದ್ಯೋಗ ಸಮಸ್ಯೆಯಲ್ಲಿ ಬಳಲ್ತಾ ಇರುವಂತವ್ರು ತಾವು ಗಮನಿಸಬೇಕು. ಅದರಲ್ಲಿ ಯಾರಾದ್ರೂ ಒಬ್ರು ಮನಸ್ಸು ಮಾಡಿ ಎಲ್ಲರನ್ನೂ ಒಂದು ಪ್ರೇರಣೆ ಪಡೆದು ಈ ಒಂದು ಕ್ಷೇತ್ರದ MLA ಆಗಿ ನಾನು ನನ್ನಂತ ನೂರಾರು ಲಕ್ಷಾಂತರ ಜನ ಇರುವಂತ ನಿರುದ್ಯೋಗಿಗಳಿಗೆ ನಾನು ಉದ್ಯೋಗ ಕೊಡ್ತೀನಿ ಅಂತ ಮನಸ್ಸು ಮಾಡಿ ಪ್ರಾಮಾಣಿಕವಾಗಿ ಪಾರದರ್ಶಕತೆಯಿಂದ ಇರುವಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗಿರ್ಬೋದು, ಅಥವಾ ನೀವೇ ಸ್ವತಃವಾಗಿ ನೀವೇ ಗೆದ್ದು ಈ ಒಂದು ಏನಿದೆ ರಾಜ್ಯದಲ್ಲಿ ಇರುವಂತಹ ನಿರುದ್ಯೋಗ ಸಮಸ್ಯೆಯನ್ನ ಹೋಗ್ಲಾಡಿಸೋರು ತಾವು ಮುಂದಾಗಬೇಕು. ನಾನು ಕರೀತಾ ಇರುವಂತದ್ದು ಯುವ ಜನತೆಯನ್ನ ನೇರವಾಗಿ ರಾಜಕೀಯಕ್ಕೆ ಬನ್ನಿ, ಪವಿತ್ರ ರಾಜಕೀಯಕ್ಕೆ ಬನ್ನಿ ಅಂತ ನಾನು ಈ ಸಂದರ್ಭದಲ್ಲಿ ಕರೀತಾ ಇದ್ದೀನಿ. ಇಷ್ಟು ಹೇಳ್ತಾ ದಯಮಾಡಿ ನಾನು ಮತ್ತೊಮ್ಮೆ ಮನವಿ ಮಾಡ್ತೀನಿ, ಸರ್ಕಾರ ದಯವಿಟ್ಟು ಈ ಕೂಡಲೇ ಎಚ್ಚರಿಕೆಯಿಂದ ಎಚ್ಚೆತ್ತು ಏನು ಖಾಲಿರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಇಲ್ಲ ಅಂತಂದ್ರೆ ಪ್ರತಿ ರಾಜ್ಯದಲ್ಲಿರುವಂತ ನಿರುದ್ಯೋಗಿ ಯುವಕ ಯುವತಿಯರನ್ನ ಒಗ್ಗೂಡಿಸಿ ರಾಜ್ಯಾದ್ಯಂತ ಇರುವಂತರನ್ನ ನಾವು ಕರೆದುಕೊಂಡು ಬಂದು ನಿಮ್ಮ ಏನಿದೆ ವಿಧಾನಸೌಧ ಅಲ್ಲಿ ಮುತ್ತಿಗೆ ಹಾಕಬೇಕಾಗುತ್ತೆ. ಮತ್ತೆ ನಿಮ್ಮೇನು ಶಾಸಕರ ಕೊಠಡಿಗಳೇನಿರ್ತವೆ ಅದಕ್ಕೆ ಬೀಗ ಜಡಿದು ನಾವು ಉಗ್ರ ಹೋರಾಟವನ್ನ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಬೇಕಾಗುತ್ತೆ. ಅದಕ್ಕೆ ದಯಮಾಡಿ ಅವಕಾಶವನ್ನ ಮಾಡಿಕೊಡ್ತೇನೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಧನ್ಯವಾದಗಳು.